ಹಾಯ್ ಫ್ರೆಂಡ್ಸ್, ಇವತ್ತಿನ ಅಮ್ಮನ ಲೋಕ ರೆಸಿಪೀಸ್ ಅಲ್ಲಿ ನಾನು ನಿಮಗೆ ಬೂತಾಯಿ ಮೀನಿನ ಒಂದು ಸಾರು ಯಾವ ತರ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಸಿಂಪಲ್ ಆಗಿ ತುಂಬಾನೇ ಟೇಸ್ಟಿಯಾಗಿ ಹಾಗೆ ಇನ್ಸ್ಟೆಂಟ್ ಅಲ್ಲಿ ಮಾಡುವಂತ ಸಾಂಬಾರ್ ಇದಾಗಿದೆ, ಅಥವಾ ಸಾರು ಅಂತ ತುಂಬಾ ಜನ ಕರಿತೀವಿ, ಸಾಂಬಾರ್ ಅಂತ ಕರಿತೀವಿ. ಸೊ ನೀವು ಹೇಗೆ ಬೇಕಾದರೂ ಕರಿಬೋದು. ನಾವಂತೂ ಮೀನಿನ ಸಾರು, ಮೀನಿನ ಸಾಂಬಾರ್ ಅಂತ ಕರಿತೀವಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ ಒಂದು ಮಸಾಲೆಯನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಏನೆಲ್ಲ ಬೇಕು ಅಂದರೆ ಈರುಳ್ಳಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಹಾಗೆ ಕಾಯಿ. ಇದು ಇಷ್ಟು ಮೇಯ್ನು ಇಂಗ್ರೀಡಿಯೆಂಟ್ಸು. ಇದೆಲ್ಲ ನೀವು ಯಾವುದೇ ಕಾರಣಕ್ಕೂ ಮೀನು ಸಾರು ಮಾಡ್ತಾ ಇದ್ದೀರಾ ಅಂದರೆ ಯಾವ ಸಾರು ಯಾವ ಮೀನಿಗೂ ಕೂಡ ಇದನ್ನು ಹುರಿಬಾರ್ದು. ಹುರಿದ್ರೆ ಮೀನಿನ ಸಾರಿನ ಹದ ಕೆಟ್ಟೋಗುತ್ತೆ. ಇದು ಒಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಎಲ್ಲ ಥರದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಗಸಗಸೆ ಇದನ್ನೆಲ್ಲ ಕೂಡ ಒಂದು ಜಾರಿಗೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾವುದೇ ಒಂದು ಮಸಾಲ ರೆಡಿ ಮಾಡ್ಕೊಂಡಾಗ ನೀವು ಅದನ್ನು ಫಾರ್ಮ್ಗಳನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಹಾಗೆ ನಿಮಗೆ ಯಾರೆಲ್ಲ ನಾನು ಎಷ್ಟು ಕ್ವಾಂಟಿಟಿಲಿ ಹಾಕಿದ್ದೀನಿ ನಿಮಗೆ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ, ನಾನು ನನ್ನ ಸಂಪೂರ್ಣ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿ ರೆಸಿಪಿದನ್ನು ಹಾಕಿರ್ತೀನಿ. ನೀವು ಅದನ್ನು ಚೆಕ್ ಮಾಡ್ಕೋಬೋದು. ಅಲ್ಲಿ ನೀವು ಸ್ವಲ್ಪ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಖಾರ ಇರೋದ್ರಿಂದ 2 ಸ್ಪೂನನ್ನು ಹಾಕ್ತಾ ಇದ್ದೀನಿ. ಸೊ ನಾವಿಲ್ಲಿ ಖಾರದ ಮೆಣಸಿನಕಾಯಿ ಪುಡಿಯನ್ನು ತೊಗೊಂಡಿದ್ದೀವಿ, ಅಚ್ಚ ಖಾರದ ಪುಡಿ. ಅದಾದಮೇಲೆ ಈ ಒಂದು ಕನ್ಸಿಸ್ಟೆನ್ಸಿಗೆ ನೀರನ್ನು ಹಾಕಿ ಚೆನ್ನಾಗಿ ಥರ ನುಣ್ಣಿಗೆ ರುಬ್ಕೋಬೇಕು ಮಿಕ್ಸಿ ಜಾರಲ್ಲಿ. ಅದಾದಮೇಲೆ ಇದಕ್ಕೇನೆ ನಾನಿಲ್ಲಿ ಹುಣಸೆ ರಸವನ್ನು ಸೇರಿಸ್ತಾ ಇದ್ದೀನಿ. ಹುಣಸೆ ರಸ ಒಂದು ಅರ್ಧ ಬಟ್ಲಾಗುವಷ್ಟು ಹುಣಸೆ ರಸವನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಪದೇ ಪದೇ ಹೇಳ್ತಾ ಇದ್ದೀನಿ ನಾನು ನಿಮಗೆ. ನನ್ನ ಕ್ವಾಂಟಿಟಿ ಅಂದರೆ ನನ್ನ ಅಳತೆ ನಿಮಗೆ ಗೊತ್ತಾಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಬೂತಾಯಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಈ ಥರ ನೋಡ್ಬೋದು. ಈ ಒಂದು ಸಾರು ನಿಮ್ಮ ಬೂತಾಯಿ ಮೀನಲ್ಲೇ ಮಾಡಬೇಕು ಅಂತ ಏನಿಲ್ಲ, ಎಲ್ಲ ಥರದ ಮೀನುಗಳಲ್ಲೂ ಮಾಡಿದ್ರೂ ತುಂಬ ಚೆನ್ನಾಗಾಗುತ್ತೆ. ಎಕ್ಸ್ಪೆಷಲಿ ನಿಮಗೆ ಈ ಹಳ್ಳಿ ಕಡೆ ಮಳಲಿ ಮೀನು ಅಥವಾ ಮಳ್ಳಿ ಮೀನು ಅಂತ ಹೇಳ್ತೀವಲ್ಲ, ಚಿಕ್ಕ ಚಿಕ್ಕ ಮೀನು, ಆ ಮೀನಲ್ಲಿ, ಹಾಗೆ ಜಿಲೇಬಿ ಅಂತ ಕರಿತೀವಲ್ವ, ಆ ಮೀನಲ್ಲೂ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಂಬರ್ 1 ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾನಿಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆಯನ್ನು ಹಾಕಿ ಅದು ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ನಾನಿಲ್ಲಿ ಮಸಾಲವನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಮಸಾಲ ಕನ್ಸಿಸ್ಟೆನ್ಸಿ ನೀಟಾಗಿ ನೋಡ್ಕೊಳ್ಳಿ. ಹಾಗೆ ಮೀನಿನ ಸಾರು ಯಾವತ್ತೂ ಜಾಸ್ತಿ ಗಟ್ಟಿ ಇರಬಾರ್ದು, ಸ್ವಲ್ಪ ತೆಳ್ಳಗಿದ್ರೇ ಮೀನಿನ ಸಾರು ತುಂಬಾ ರುಚಿಯಾಗಿರುತ್ತೆ. ಹಾಗೆ ಇದಕ್ಕೆ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ. ಇದು ಕುದಿಬೇಕು ಫ್ರೆಂಡ್ಸ್. ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ. ಕುದ್ದಾದ್ಮೇಲೆ ಮೀನು ಹಾಕಿ ಒಂದು 5 to 10-15 ಮಿನಿಟ್ಸು ನೀವು ಅದನ್ನು ಬೇಯಿಸ್ಕೋಬೇಕು. ಅಷ್ಟು ಬೇಯಿಸಿದ್ರೆ ಸಾಕು. ಜಾಸ್ತಿ ಬೇಯಿಸಿದ್ರೆ ಮೀನು ಬೇಗ ಬೆಂದೋಗ್ಬಿಡುತ್ತೆ, ಅದೊಂದು ನೆನ್ಪಿಟ್ಕೊಳ್ಳಿ. ಯಾರೆಲ್ಲ ಮೀನಿನ ಸಾರು ಹೊಸ್ದಾಗಿ ಮಾಡ್ತಿದ್ದೀರಾ ಅಂದರೆ ಕಂಪ್ಯಾರಿಸನ್ ಮಾಡಿದ್ರೆ ಚಿಕನ್, ಮಟನ್ನು, ಎಗ್ಗಿಗೂ ಕಂಪ್ಯಾರಿಸನ್ ಮಾಡಿದ್ರೆ ಮೀನು ಬೇಗ ಬೇಯುತ್ತೆ. ಆದ ಕಾರಣ ನಾವಿಲ್ಲಿ ಚೆನ್ನಾಗಿ ಮಸಾಲ ಎಲ್ಲ ಹೊಂದಿಕೊಂಡೋದು ಕುದಿಬೇಕು ಚೆನ್ನಾಗಿ. ಮಸಾಲ ಒಂದು ಏನಂತ ಹೇಳಿರ್ತೀವಿ, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿ ತನಕ ಚೆನ್ನಾಗಿ ನೀವು ಅದನ್ನು ಕುದಿಸ್ಕೋಬೇಕು. ಕುದ್ದಾದ್ಮೇಲೆ ನಾವಿಲ್ಲಿ ಮೀನನ್ನು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮೀನನ್ನು ಅಷ್ಟೇ ಎಲ್ಲ ಕಡೆ ಹಾಕಿ ಒಂದೇ ಕಡೆ ಸುರಿದು ಬಿಡೋದು ಅಥವಾ ಒಂದೇ ಕಡೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ಮೀನು ಮೇಲ್ಗಡೆ ಎಲ್ಲ ಇರೋ ಮೀನುಗಳೆಲ್ಲ ಬೆಂದಿರಲ್ಲ. ಸೊ ಅದನ್ನು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಅದನ್ನು ನೀವು ನೀಟಾಗಿ ಹಾಕೋಬೇಕು ಫ್ರೆಂಡ್ಸ್. ಈ ಒಂದು ಮೀನಿನ ಸಾರು ನಿಜವಾಗ್ಲೂ ಒಳ್ಳೆ ಕಾಂಬಿನೇಷನ್ ಯಾವುದಕ್ಕೆ ಅಂತ ಹೇಳಿದ್ರೆ, ಮಂಡ್ಯದ ಫೇವ್ರೆಟ್ ಫುಡ್ ಅಂತ ಹೇಳಿದ್ರೆ ರಾಗಿ ಮುದ್ದೆ. ಹಾಗೆ ಈ ರಾಗಿ ಮುದ್ದೆಯ ಗತ್ತು ಇಂಡಿಯಾಗೆ ಗೊತ್ತು ಅಂತಲೇ ಹೇಳ್ಬೋದು. ಆ ರಾಗಿ ಬಾಲ್ ಜೊತೆ, ರಾಗಿ ಮುದ್ದೆ ಜೊತೆ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನಾನಿಲ್ಲಿ ಒಂದು 5 to 10 ಮಿನಿಟ್ಸ್ ಇದನ್ನು ಬೇಯಕ್ಕೆ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿ, ಮೀನು ಆದಷ್ಟು ಬೇಗ ಬೇಯುತ್ತೆ. ಯಾರೆಲ್ಲ ಮೀನಿನ ಅಡುಗೆ ಸಾರು ಮಾಡಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಹೇಳೋದೇನು ಬೇಕಿಲ್ಲ. ಬಟ್ ಹೊಸ್ದಾಗಿ ಯಾರೆಲ್ಲ ಮಾಡ್ತಿದ್ದೀರಾ ಅವರಂತೂ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಮೀನನ್ನು ಬೇಯಿಸಬಾರ್ದು, ಯಾಕಂದರೆ ಅದು ಬೇಗ ಬೆಂದೋಗ್ಬಿಡುತ್ತೆ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಮೀನಿನ ಸಾರು. ಒಂದು 5 to 10 ಮಿನಿಟ್ಸ್ ಅಥವಾ 10 to 15 ಮಿನಿಟ್ಸು ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಬೇಯಿಸಿದರೆ ಬೂತಾಯಿ ಮೀನಿನ ಸಾರು ರೆಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನಮ್ಮ ಅಮ್ಮನ ಲೋಕ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.